Hello everyone, welcome to Sanmarga classes. ಕೆಲವು ನೈಸರ್ಗಿಕ ವಿದ್ಯಮಾನಗಳು 23ನೇ ಪ್ರಶ್ನೆ. ಗಾಳಿ ಮತ್ತು ಮೋಡಗಳು ಎರಡು ಉತ್ತಮ ವಿದ್ಯುತ್ ವಾಹಕಗಳಾಗಿದ್ದಾಗ ಮಿಂಚು ಉಂಟಾಗುವುದೇ ಕಾರಣ ಕೊಡಿ. ನಿಮ್ಗೆ ಗೊತ್ತು ಗಾಳಿ ವಿದ್ಯುತ್ ಅವಾಹಕ ಅಲ್ವಾ? ಹೇಗ್ ಗೊತ್ತು ನಿಮ್ಗೆ? ಹೇಗಂದ್ರೆ ಒಂದು ದೈನಂದಿನ ಜೀವನದ ಒಂದು ಉದಾಹರಣೆಯನ್ನು ಕೊಡ್ಲಾ? ನೀವು ವಿದ್ಯುತ್ತನ್ನ ಹರಿತಾ ಇರುವಂತಹ ಒಂದು ವಾಯರ್ ಅನ್ನ ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಅದ್ರ ಹತ್ರ ಓಡಾಡ್ತಾ ಇದ್ರೆ ನಿಮ್ಗೆ ಶಾಕ್ ಹೊಡೆಯುವುದಿಲ್ಲ. ಅದೇ ಅದು ಗಾಳಿಯಲ್ಲಿ ವಿದ್ಯುತ್ ಪ್ರವಾಹ ಅಂದ್ರೆ ಪರಿಸ್ಥಿತಿ ಬಹಳ ಕೆಟ್ಟಿರ್ತಿತ್ತಲ್ವಾ? ಅದು ಗಾಳಿಯಲ್ಲಿ ಅಕ್ಕಪಕ್ಕ ಎಲ್ಲೇ ವಿದ್ಯುತ್ ಹರಿತಾ ಇದ್ರು ಆ ಗಾಳಿಯ ಮೂಲಕನೇ ವಿದ್ಯುತ್ ಆಘಾತ ತಗಲುವಂತಹ ಸಾಧ್ಯತೆ ಇತ್ತು. ಬಟ್ ಈಗ ಹಾಗಾಗ್ತಾ ಇಲ್ಲ. ಅಂದ್ರೆ ಗಾಳಿ ವಿದ್ಯುತ್ ಅವಾಹಕವಾಗಿದೆ. ಈಗ ಅವ್ರೇನ್ ಕೇಳ್ತಾರೆ, ಗಾಳಿ ಮತ್ತು ಮೋಡಗಳೆರಡು ಉತ್ತಮ ವಿದ್ಯುತ್ ವಾಹಕಗಳಾಗಿದ್ರೆ ಆ ಸಮಯದಲ್ಲಿ ಮಿಂಚು ಉಂಟಾಗ್ತಿತ್ತಾ ಅನ್ನೋದನ್ನ ಕೇಳ್ತಿದ್ದಾರೆ. ಗಾಳಿ ಮತ್ತು ಮೋಡಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿದ್ದರೆ ಮಿಂಚು ಸಂಭವಿಸುವುದಿಲ್ಲ. ಏಕೆಂದರೆ ಮಿಂಚು ಉಂಟಾಗಲು ವಿದ್ಯುತ್ ಆವೇಶಗಳ ಸಂಗ್ರಹಣೆ ಅಗತ್ಯ. ಗಾಳಿಯು ವಾಹಕವಾಗಿದ್ದರೆ ಈ ಆವೇಶಗಳು ಮೋಡಗಳಲ್ಲಿ ಸಂಗ್ರಹವಾಗದೆ ತಕ್ಷಣವೇ ಗಾಳಿಯ ಮೂಲಕ ಹರಿದು ಹೋಗುತ್ತವೆ. ಇಲ್ಲಿ ಹೇಗಂದ್ರೆ ಯಾವ ತರ ಅಂದ್ರೆ, ಈಗ ಕೆಲವೊಬ್ರು ಸಿಟ್ಟನ್ನ ತೋರಿಸಿ ಬಿಡ್ತಾರೆ, ಆ ಸಿಟ್ಟು ಮುಗಿದೋಗುತ್ತೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಸಿಟ್ಟನ್ನ ಸಂಗ್ರಹಿಸಿ ಇಟ್ಕೊಂಡಿರ್ತಾರೆ, ಒಂದ್ ಸಲ ಬ್ಲಾಸ್ಟ್ ಆಗ್ಬಿಡ್ತಾರೆ. ಈ ಮಿಂಚು ಅನ್ನುವಂಥದ್ದು ಹಂಗೆ. ಹೇಗೆ ಇದು ಆವೇಶಗಳನ್ನ ಸಂಗ್ರಹ ಮಾಡಿದೆ, ಯಾಕೆಂದ್ರೆ ಅದಕ್ಕೆ ಹರಿಲಿಕ್ಕೆ ಜಾಗ ಇಲ್ಲ ಅಲ್ವಾ? ಗಾಳಿ ಏನಿದೆ ಇದು ವಿದ್ಯುತ್ ಅವಾಹಕವಾಗಿದೆ, ಹಾಗಾಗಿ ಇದಕ್ಕೆ ಹರಿಲಿಕ್ಕೆ ಜಾಗ ಇಲ್ಲ, ಎಲ್ಲ ಸಂಗ್ರಹ ಮಾಡಿಟ್ಕೊಂಡಿದೆ. ಹಾಗಾಗಿ ಒನ್ ಟೈಮ್ ಅಲ್ಲಿ ಜಾಸ್ತಿ ಆವೇಶಗಳಿದ್ವು, ಅವಾಗೇನ್ ಮಾಡತ್ತೆ, ಗಾಳಿಯ ಅವಾಹಕತೆಯನ್ನು ಲಕ್ಷಿಸದೆ ಏನ್ ಮಾಡತ್ತೆ, ಇದು ಈ ಧನ ವಿದ್ಯುತ್ ಆವೇಶಗಳ ಕಡೆ ವಿಸರ್ಜನೆ ಆಗ್ಬಿಡುತ್ತೆ. ಒಂದ್ ವೇಳೆ ಗಾಳಿ ವಾಹಕವಾಗಿದ್ರೆ ಏನು ಅಂದ್ರೆ ತನ್ನ ಮೂಲಕ ಸುಲಭವಾಗಿ ವಿದ್ಯುತ್ ಆವೇಶಗಳನ್ನ ಹೋಗ್ಲಿಕ್ಕೆ ಬಿಡ್ತಿದ್ರೆ ಏನಾಗ್ತಿತ್ತು ಅಂದ್ರೆ, ಈಗ ಒಂದು ಋಣ ವಿದ್ಯುತ್ ಆವೇಶ ಸಂಗ್ರಹ ಅಂದ್ರೆ ಒಬ್ಬರ ಮೇಲೆ ಸಿಟ್ಟು ಬಂತು, ಬೈದು ತೀರ್ಸ್ಬಿಡೋದು, ಮುಗಿದೋಯ್ತಲ್ಲಿಗೆ. ಮತ್ತೊಬ್ಬರ ಮೇಲೆ ಸಿಟ್ಟು ಬಂತು, ಗಾಳಿ ವಾಹಕ ಆಗಿದ್ರೆ ಏನಾಗ್ತಿತ್ತು, ಅದೇ ತರ ಇಲ್ಲಿ ಗಾಳಿ ವಾಹಕವಾಗಿದ್ರೆ ಈ ತರ ಪ್ರತಿ ಆವೇಶ ಸಂಗ್ರಹಣೆ ಆಗ್ತಾನೆ ಇರ್ಲಿಲ್ಲ. ಆವೇಶಗಳು ಬಂದಂತೆಲ್ಲ ಅದು ಗಾಳಿಯ ಮೂಲಕ ಹರಿದು ಹೋಗ್ತಿತ್ತು ಅಲ್ವಾ? ಅಲ್ಲಿ ಆವೇಶಗಳ ಸಂಗ್ರಹಣೆ ಸಾಧ್ಯ ಆಗ್ತಾ ಇತ್ತು. ಹಾಗಾಗಿ ಮಿಂಚು ಸಂಭವಿಸ್ತಾ ಇರ್ಲಿಲ್ಲ. ಥ್ಯಾಂಕ್ ಯು.